ಟಿವಿಗೆ ಐಶ್ವರ್ಯ ಅವರೇ 3 ಹಾಗಲಕಾಯಿ ತಿನ್ಬೇಕು. ಸವಾಲುಗಳನ್ನು ನೀಡಬೇಕು. ಗೌತಮಿ ಅವ್ರಿಗೆ 2 ಶಾರ್ಟ್ ಮೆಣಸಿನಕಾಯಿ ತಿನ್ನೋದು. ಶಿಶಿರ್ ಅವರಿಗೆ ಬಿಗ್ ಬಾಸ್ ಮನೆ 2 ಟಿವಿ ಚಾನೆಲ್ಗಳಾಗಿದೆ. ಬಿಗ್ ಬಾಸ್ ಮನೆ 2 ಟಿವಿ ವಾಹಿನಿಗಳಾಗಿ ಪರಿವರ್ತನೆಗೊಂಡಿದೆ. ಇದೀಗ ವಾರ್ತೆಗಳ ವಿವರ. ಯುವರಾಣಿಯ ಮೇಲಿನ ಅಸೂಯೆಗೆ ಕಳಚಿತು ಪಾಸಿಟಿವಿಟಿಯ ಮುಖವಾಡ. ಆದ್ರೆ ರಜತ್ ಅವರು ಇದನ್ನ ಈಸಿಯಾಗಿ ಒಪ್ಕೊಂಡಿದ್ದಾರೆ. ಇಲ್ಲಿ ಟ್ರಿಮ್ಮರ್ ಇದೆ, ರಜತ್ ಅವ್ರು ತಲೆ ಬೋಡಿಸ್ಕೋಬೇಕು ಅಂತ ಅವ್ರಿಗೆ ಸವಾಲ್ ಕೊಡ್ತಿದ್ವಿ. ಓಕೆ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ನ ಈ ವಾರದ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮನೆ 2 ಟಿವಿ ಚಾನೆಲ್ಗಳಾಗಿದೆ. ಅದರಲ್ಲಿ ಈಗ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ ಒಂದು ಚಾನೆಲ್ ನ ಸ್ಪರ್ಧಿಗಳು ಬಿಗ್ ಬಾಸ್ ಕೊಟ್ಟಿರುವ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಎದುರಾಳಿ ಚಾನೆಲ್ ನ ಸ್ಪರ್ಧಿಗಳಿಗೆ ಸವಾಲನ್ನ ಹಾಕ್ಬೇಕು. ಅದೇ ರೀತಿ ಈಗ ಉಗ್ರ ಮಂಜು ಅವರು ಎದುರಾಳಿ ಚಾನೆಲ್ ನ ಸ್ಪರ್ಧಿಯಾದ ರಜತ್ ಅವರಿಗೆ ಒಂದು ಕಷ್ಟವಾದ ಸವಾಲನ್ನ ಹಾಕಿದ್ದಾರೆ. ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಯಾರು ಒಪ್ಕೊಳ್ದೇ ಇರೋ ಸವಾಲನ್ನ ಹಾಕಿದ್ದಾರೆ. ಆದ್ರೆ ರಜತ್ ಅವರು ಇದನ್ನ ಈಸಿಯಾಗಿ ಒಪ್ಕೊಂಡಿದ್ದಾರೆ. ಹಾಗಿದ್ರೆ ಏನು ಇದರ ಸ್ಟೋರಿ ಅಂತ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಹಾಗೂ ರಜತ್ ಕಿಶನ್ ಅವರಿಗೆ ಒಬ್ಬರಿಗೊಬ್ರು ಆಗಿ ಬರೋದಿಲ್ಲ. ಇಬ್ಬರ ನಡುವೆ ಜಗಳ ಮನಸ್ತಾಪ ಇದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಬ್ಬರು ಆಗಾಗ ಹಾವು ಮುಗಿಸಿಯಂತೆ ಕಿತ್ತಾಡ್ಕೊಳ್ತಿರ್ತಾರೆ. ರಜತ್ ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಿದ್ದಂತೆ ಮಂಜು ರಜತ್ ವಿರುದ್ಧ ಮಸಲತ್ತು ಮಾಡಿದ್ರು. ಕಳೆದ ವಾರವಷ್ಟೇ ರಜತ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ದೂರ ಇಟ್ಟಿದ್ರು ಮಂಜು. ಇದೇ ವಿಚಾರ ಇಬ್ಬರ ಮಧ್ಯೆ ದೊಡ್ಡ ಗಲಾಟೆಗೂ ಕಾರಣವಾಗಿತ್ತು. ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಅದು ಮಂಜು ಮತ್ತು ರಜತ್ ಅವರ ಜಿದ್ದಾಜಿದ್ದಿಯನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಬಿಗ್ ಬಾಸ್ ಗೇಮ್ ನಲ್ಲಿ ಸ್ಪರ್ಧಿಗಳನ್ನು 2 ತಂಡಗಳಾಗಿ ವಿಂಗಡಿಸಿ 2 ಟಿವಿ ಚಾನೆಲ್ಗಳನ್ನ ಮುನ್ನಡೆಸುವ ಜವಾಬ್ದಾರಿ ನೀಡಲಾಗಿದೆ. ಅಂತೆಯೇ ನಿನ್ನೆಯಿಂದ ಬಿಗ್ ಬಾಸ್ ಮನೆ ಈಗ 2 ಟಿವಿ ವಾಹಿನಿಯಾಗಿ ಪರಿವರ್ತನೆಗೊಂಡಿದೆ. ಈಗ ಟಿವಿ ವಾಹಿನಿಯ ಎದುರಾಳಿ ಸ್ಪರ್ಧಿಗಳಿಗೆ ಟಾಸ್ಕ್ ನೀಡಲಾಗುತ್ತಿದೆ. ಅದರಲ್ಲಿ ಒಂದು ಚಾನೆಲ್ನ ಸ್ಪರ್ಧಿಗಳು ಎದುರಾಳಿ ಚಾನೆಲ್ನಲ್ಲಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಟ್ಟಿರುವ ವಸ್ತುಗಳನ್ನ ಉಪಯೋಗಿಸಿ ಟಾಸ್ಕ್ ಕೊಡಬೇಕಿದೆ. ಅದೇ ರೀತಿ ಶಿಶಿರ್ ಅವರು ಐಶ್ವರ್ಯ ಅವರಿಗೆ 3 ಹಾಗಲಕಾಯಿ ತಿನ್ನುವಂತೆ ಹೇಳಿದ್ದಾರೆ. ಗೌತಮಿ ಅವರಿಗೆ 2 ಹಸಿಮೆಣಸಿನಕಾಯಿ ತಿನ್ನುವ ಟಾಸ್ಕ್ ನೀಡಲಾಗಿದೆ. ಇದರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಮಂಜು ಇಲ್ಲಿ ಟ್ರಿಮ್ಮರ್ ಕೂಡ ಇದೆ. ಹಾಗಾಗಿ ರಜತ್ ಅವರು ತಲೆ ಬೋಳಿಸಿಕೊಳ್ಳಬೇಕು ಎಂದು ಸವಾಲ್ ಹಾಕ್ತೇನೆ ಎಂದಿದ್ದಾರೆ. ಅದಕ್ಕೆ ರಜತ್ ಅವರು ಕೂಡ ಓಕೆ ಎಂದಿದ್ದು ಮಂಜು ಬಳಿ ಬಂದು ಕೂತಿದ್ದಾರೆ. ಮಂಜು ಅವರು ಕೂಡ ಟ್ರಿಮ್ ಮಾಡ್ತಿದ್ದಾರೆ. ಮಂಜು ಅವರ ಈ ನಿರ್ಧಾರ ಬಹಳ ಚರ್ಚೆಗೆ ಕಾರಣವಾಗಿದೆ. ಅಲ್ಲದೆ ರಜತ್ ಅವರು ಮಂಜು ವಿರುದ್ಧ ಟಾಸ್ಕ್ನಲ್ಲಿ ಯಾವ ರೀತಿಯ ಸೇಡು ತೀರಿಸಿಕೊಳ್ತಾರೆ, ರಜತ್ ಟ್ರಿಮ್ ಮಾಡಿದ ಬಳಿಕ ಅವರ ರಿಯಾಕ್ಷನ್ ಹೇಗಿರುತ್ತೆ, ಅವರು ಹೇಗೆ ಕಾಣ್ತಾರೆ ಎಂಬ ವಿಷಯಗಳೆಲ್ಲ ವೀಕ್ಷಕರ ಕುತೂಹಲವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ನೋಡಿದ್ರಿ ಅಲ್ಲ, ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ನಲ್ಲಿ ಉಗ್ರ ಮಂಜು ಅವರು ರಜತ್ ಅವರ ತಲೆ ಬೋಳಿಸ್ಕೊಳ್ಳೋದಾಗಿ ಸವಾಲನ್ನ ಹಾಕಿದ್ದಾರೆ. ಸಾಮಾನ್ಯವಾಗಿ ಒಬ್ರು ಕಲಾವಿದರಾಗಿರೋರು ತಮ್ಮ ಹೇರ್ ಸ್ಟೈಲ್ ಬಗ್ಗೆ ತುಂಬಾನೇ ಗಮನ ಕೊಡ್ತಾರೆ. ಆದ್ರೆ ಇದನ್ನ ಲೆಕ್ಕಿಸದೆ ರಜತ್ ಅವರು ಈ ಸವಾಲನ್ನ ಒಪ್ಕೊಂಡು ತಮ್ಮ ತಲೆಯನ್ನ ಬೋಳ್ಸ್ಕೊಳ್ಳಕ್ಕೆ ಒಪ್ಕೊಂಡಿದ್ದಾರೆ. ಇದೇ ರೀತಿ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವರು ಈ ಟಾಸ್ಕ್ ಅನ್ನ ಮಾಡಿದ್ರು. ಈಗ ರಜತ್ ಅವರು ಕೂಡ ಈ ಟಾಸ್ಕ್ ಅನ್ನ ಒಪ್ಕೊಂಡು ಎಲ್ಲರ ಮೆಚ್ಚುಗೆ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಈ ಟಾಸ್ಕ್ ಅಲ್ಲಿ ಈಗ ರಜತ್ ಅವರು ಉಗ್ರ ಮಂಜು ಅವರ ವಿರುದ್ಧ ಯಾವ ರೀತಿ ಟಾಸ್ಕ್ ಅನ್ನ ಕೊಡ್ತಾರೆ, ಈ ಕೋಪವನ್ನ ಯಾವ ರೀತಿ ತೀರಿಸ್ಕೊಳ್ತಾರೆ ಅಂತ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.